ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಷ್ಟು ವರ್ಷ ಎಲ್ಲಿ ಹೋಗಿದ್ರಿ? ನಿಮ್ಮನ್ನು ಹುಡುಕ್ತಾ ಇರೋ ಜಾಗ ಇಲ್ಲ. ನಿಮ್ ದರ್ಶನ ಭಾಗ್ಯ ಸಿಗ್ಬೇಕು ಅಂತ ಅಲ್ದಾಡ್ಬಿಟ್ಟಿದ್ದೆ. ಮೇಡಮ್, ಈ ಕಳ್ಳಿಕಾಯಿಗೆ ಯಾಕೆ ಬಿದ್ರಿ ಮೇಡಮ್? ಶಟ್ ಅಪ್. ಯಾರ ಬಗ್ಗೆ ಮಾತಾಡ್ತಿದ್ಯಾ? ನಾನಿವತ್ತಿಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಈ ಮಹಾತಾಯಿನೇ. ಒಂದು ಕಾಲದಲ್ಲಿ ತಿನ್ನೋದಕ್ಕೂ ಅನ್ನ ಗತಿ ಇರಲಿಲ್ಲ. ಸಾಯೋಣ ಅಂತ ಅನ್ಕೊಂಡ್ರೆ ವಿಷ ತಗೊಳ್ಳೋದಕ್ಕೂ ಒಂದು ಪೈಸಾನೂ ಇರಲಿಲ್ಲ. ಆ ಟೈಮ್ನಲ್ಲಿ ನನ್ನ ಕೈ ಹಿಡಿದು ಕಾಪಾಡಿದವರು ಇವ್ರು. ಈ ತಾಯಿ ಆ ಕಾಲದಲ್ಲಿ ಕೊಟ್ಟ ಹಣ 30,000 ನನ್ನನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದು ನಿಲ್ಸಿದೆ. ನಾನ್ ಯಾರು, ನಾನ್ ಒಳ್ಳೆಯವಳ ಕೆಟ್ಟೋಳ, ನನ್ ಹಿಂದೆ ಮುಂದೆ ಏನು ಯೋಚನೆ ಮಾಡ್ದೆ ನಾನ್ ಕಷ್ಟದಲ್ಲಿದ್ದೀನಿ ಅಂತ ಹೇಳಿದ ತಕ್ಷಣ ನನಗ್ ಸಹಾಯ ಮಾಡಿದವರು ಇವ್ರು. ಅಂಥವ್ರು ಕಳ್ತನ ಮಾಡ್ತಾರಾ? ಸಾಧ್ಯನೇ ಇಲ್ಲ. ಅಂದ್ರೆ ನಾವು ಸುಳ್ಳು ಹೇಳ್ತಿದೀವಿ ಅಂತನಾ? ನಿಮ್ಮ ಅಂಗಡಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಏನೋ ಒಂದು ಕತೆ ಹೇಳ್ಬೇಡಿ. 30,000 ಕೊಟ್ರಂತೆ ನಾವು ನಂಬೇಕಂತೆ. ಸುಮ್ಮನೆ ಒಡವೆ ಇಸ್ಕೊಡ್ರಿ. ನಿಲ್ಸಿ. ನಾನ್ ಸುಳ್ಳು ಹೇಳ್ತಿದ್ರೆ ಇಷ್ಟು ವರ್ಷದಿಂದ ಇವ್ರನ್ನ ನಮ್ಮನೆ ದೇವ್ರ ಹಾಕಿ ಪೂಜೆ ಮಾಡ್ತಿದ್ದೀನಲ್ಲ, ಈ ಫೋಟೋ ಎಲ್ಲಿಂದ ಬರೋದಕ್ ಸಾಧ್ಯ? ಅಲ್ಲಿ ನೋಡಿ. ನಿಮ್ಗೆ ಒಡವೆ ಕಳ್ದೋಗಿರೋದೇ ಚಿಂತೆ ಅಲ್ವಾ? ನಮ್ ಸ್ಟೋರ್ನಲ್ಲಿ ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ತಾರೋ ಇಮಿಡಿಯೇಟ್ ಆಗಿ ಗಿಫ್ಟ್ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿ. ಆ ಒಡವೆ ಎಷ್ಟೇ ತೂಕದಾದ್ರೂ ಪರವಾಗಿಲ್ಲ. ಓಕೆನಮ್ಮ? ಆಯ್ತು. ಒಂದ್ ನಿಮಿಷ, ನಾನ್ ನಿಮ್ಗೆ ಒಡವೆ ಕೊಡ್ತೀನಿ. ನಿಮ್ ಒಡವೆ ಇವರೇ ಕದ್ದಿರಬಹುದು ಅನ್ನೋ ಅನುಮಾನ ಈಗ್ಲೂ ನಿಮ್ಗಿರಬಹುದು. ಆದ್ರೆ ನನ್ನ ಮನ್ಸು 100ಕ್ಕೆ 100 ಹೇಳ್ತಾ ಇದೆ, ಈ ತಾಯಿ ಅಂತ ಯೋಚನೆ ಮಾಡದೇ ಇರೋರು ಅಂತ. ನಿಮ್ ಒಡವೆ ಇಲ್ಲೇ ಎಲ್ಲೋ ಬಿದ್ದಿರಬಹುದು, ಅಥವಾ ನೀವೇ ಏನೋ ಮಾಡಿರಬಹುದು. ಅದ್ ನನಗ್ ಬೇಕಾಗಿಲ್ಲ. ನಿಮ್ ಒಡವೆ ಸಿಕ್ಕಿದ್ರೆ ನಿಮ್ ಮನೆಗೆ ಕೊಟ್ಟು ಕಳಿಸ್ತೀನಿ. ಪ್ಲೀಸ್ ಮ್ಯಾನೇಜರ್. ಅಮ್ಮ, ಚಿಂತೆ ಪಡಬೇಡಿ, ಎಲ್ಲ ಸಾಲ್ವ್ ಆಗಿದೆ. ಶಾರು, ಇವ್ರು ಯಾರು? ಅದು ನನಗೂ ಗೊತ್ತಿಲ್ಲ ರೀ. ಅಮ್ಮ, ಇವ್ರು ನಿಮ್ಮ ಯಜಮಾನ್ರ? ಅಪ್ಪಾಜಿ, ನೀವಿಬ್ರು ನೋಡೋದಕ್ಕೆ ಸಾಕ್ಷಾತ್ ಗೌರಿ ಶಂಕರನ ಜೋಡಿ. ಮ್ಯಾನೇಜರ್, ಮ್ಯಾನೇಜರ್, ಬೇಗ ಚೇರ್ಸ್ಗಳನ್ನ ತನ್ನಿ, ಬೇಗ. ಅಮ್ಮ, ಕೂತ್ಕೊಳ್ಳಿ. ಅಮ್ಮ, ನೀವು ಹಿಂದೆ ಕೂರ್ತಿದ್ರಲ್ಲ, ಆ ಥರ ಕೂತ್ಕೊಳ್ಳಿ ಪ್ಲೀಸ್. ಅಯ್ಯೋ, ನಮ್ಮ ಯಜಮಾನ್ರ ಮುಂದೆ ಬೇಡವಾ? ಅಪ್ಪಾಜಿ, ನೀವು ಹಾಗೇನೆ ಕೂತ್ಕೋಬೋದಲ್ವಾ?
ಹಾಕೋ ಶಾರು, ಗೌರವ ಅನ್ನೋದು ಸುಮ್ಕೆ ಬರಲ್ಲ. ನಿಂತವ ಹುಡುಕಿಕೊಂಡು ಬಂದೈತೆ, ಅವಮಾನ ಆದ ಜಾಗದಲ್ಲೇ ಸನ್ಮಾನ ಆಗ್ತೈತೆ. ಯಾವರು ನಿನ್ ಜೊತೆಲಿ ಅವನೇ. ಹಾಕೋ ಶಾರು, ಕಾಲ್ ಮೇಲೆ ಕಾಲು ಹಾಕೋ. ಅಮ್ಮ, ನೀವ್ ಹೀಗಿದ್ದೀರಾ? ಏನಿದೆಲ್ಲ ನನ್ಗೆ ಅರ್ಥ ಆಗ್ತಾ ಇಲ್ಲ. ಆಗೆಲ್ಲ ಹೇಗಿದ್ದೋರು ನೀವು? ನಾನು ಚೆನ್ನಾಗಿದ್ದೀನಿ ಕಣವ, ನೀನ್ ಚೆನ್ನಾಗಿದೆಯಲ್ಲ. ಇದು ನನ್ನ ಕುಟುಂಬ. ಇವ್ರು ನಮ್ಮ ಯಜಮಾನ್ರು. ಅವನು ನನ್ನ ಮಗ ಶಿವ, ನನ್ನ ಸೊಸೆ, ನನ್ನ ಮಗಳು ರತ್ನ, ನನ್ನ ಅಳಿಯ ಪರಶುರಾಮ. ಅವರಿಬ್ಬರಿಗೆ ಇವಾಗ ಮದುವೆ ಆಗ್ತಾ ಇರೋದು. ಅಲ್ಲಿ ನಿಂತಿದ್ದಾರಲ್ಲ, ಅವ್ರು ನನ್ನ ನಾದ್ದಿದ್ರು. ಆತ ನನ್ನ ನಾದ್ನೆ ಗಂಡ. ನನ್ನ ಮಗಳು ಮದುವೆ ಅಂತ ಜವಳಿ ತೆಗಿಬೇಕು ಅಂತ ಇಲ್ಲಿಗೆ ಬಂದಿದ್ವಿ. ನೀನು ನೋಡಿ ಸಂತೋಷ ಆತ ಕಣವ. ಎಂಥ ದಿನ ಇವತ್ತು. ನಾನ್ ನಿಮ್ಮನ್ನ ನೋಡ್ತೀನೋ ಇಲ್ವೋ ಅನ್ಕೊಂಡಿದ್ದೆ. ಆದ್ರೆ ಆ ದೇವ್ರು ಕುಟುಂಬ ಸಮೇತ ಎಲ್ರೂನು ತೋರಿಸ್ಬಿಟ್ಟ. ಮೊದಲು ತುಂಬ ಚೆನ್ನಾಗಿತ್ತಿದ್ ನಮ್ಮತ್ತೆ. ಕಳ್ತನದ ಆರೋಪದಲ್ಲಿ ಊರು ಬಿಟ್ಟು ಹೋಗಿರೋದಕ್ಕೆ ಅಪ್ಪ ತುಂಬಾನೇ ದೊಡ್ಡ ಪ್ಲಾನ್ ಮಾಡಿನೇ ಕಳ್ಸಿರ್ಬೇಕು ಅನ್ಸುತ್ತೆ. ಮ್ಯಾನೇಜರ್ ಮೇಡಮ್, ನೋಡಿ, ನಮ್ಮನೆ ಮದ್ವೆ ಇದು. ಅಮ್ಮವ್ರು ಏನ್ ಹೇಳ್ತಾರೋ ಅದೆಲ್ಲ ಅವ್ರ ಜಾಗಕ್ಕೆ ಹೋಗ್ಬೇಕು, ಗೊತ್ತಾಯ್ತಾ? ಸರಿ ಮೇಡಮ್. ಹಲೋ, ವಾಟ್? ಈಗಲೇ ಬರ್ತೀನಿ. ದಯವಿಟ್ಟು ಎಲ್ಲರೂ ಕ್ಷಮಿಸಿ, ನನ್ನ ಮಗನ್ಗೆ ಹುಷಾರಿಲ್ಲ, ಅರ್ಜೆಂಟಾಗಿ ನಾ ಹೊರಡ್ಬೇಕು. ಅಮ್ಮ, ನಿಮ್ಗೇನ್ ಬೇಕೋ ಎಲ್ಲದನ್ನೂ ತಗೊಳ್ಳಿ. ಆಯ್ತವ, ನೀನು ಉಂಡು, ಪರವಾಗಿಲ್ಲ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ